ಕಟಕ ರಾಶಿ ಇರತಕ್ಕಂಥವ್ರು ಟ್ರಾನ್ಸ್ಫರು, ಕಟಕ ರಾಶಿ ಇರತಕ್ಕಂಥವ್ರು ಹೊಸ ಕೆಲಸ, ಕಟಕ ರಾಶಿ ಇರತಕ್ಕಂಥ ಧನಪ್ರಾಪ್ತಿ, ಪ್ರಮೋಷನ್ಸು ಗ್ಯಾರಂಟಿ ಇರತಕ್ಕಂಥ ಅವಕಾಶಗಳು ಕಟಕ ರಾಶಿಗೆ ಬರುತ್ತೆ. ಚಂದ್ರನ ಮನೆ ಆಗಿರೋದ್ರಿಂದ ತಾಯಿನ ಕಳ್ಕೊಳ್ಳೋ ಯೋಗಗಳು ಬರುತ್ತೆ. ಬದುಕಿದ್ದ ಪಕ್ಷದಲ್ಲಿ ತಾಯಿಗೆ ಆರೋಗ್ಯ ಪರಿಸ್ಥಿತಿ ನೋಡ್ಕೋಬೇಕು. ಬೆಡ್ರಿಡನ್ ಆಗಿದ್ರೆ ಹೊರಭಾಗದಲ್ಲಿ ಜಾಗೃತಿಯಾಗಿ ನೋಡ್ಕೋಬೇಕು. ಹಾಸ್ಪಿಟ್ಲಿಗೆ ಅಕಸ್ಮಾತ್ ಆದರೆ ಸ್ವಲ್ಪ ತೋರಿಸ್ಕೊಂಡ್ಬಂದು ಚೆಕಪ್ ಮಾಡಿಸ್ಕೊಂಡ್ಬರ್ಬೇಕು. ತಾಯಿ ಬಗ್ಗೆ ಯೋಗಕ್ಷೇಮ, ಅಕಸ್ಮಾತ್ ದೂರದಲ್ಲಿ ಹೆಂಡತಿಗೋ ಅಥವಾ ಯಾರಿಗೋ ಲವರ್ಗೆ ಹಲೋ ಅಂತೀರಾ, ಅದೇ ಒಂದು ತಾಯಿ ಹತ್ರ ಅಮ್ಮ ನಮಸ್ಕಾರ ಆಶೀರ್ವಾದ ಮಾಡಮ್ಮ ನನಗೆ ಒಳ್ಳೆ ದಿವಸ ಅಂತ ಪ್ರತಿ ಸೋಮವಾರ, ಪ್ರತಿ ಬುಧವಾರ, ಪ್ರತಿ ಶನಿವಾರ ಯಾರು ತಾಯಿಂದರಿಗೆ ಕಟಕ ರಾಶಿಯವರು ಚೆನ್ನಾಗಿ ನಮಸ್ಕಾರ ಮಾಡ್ತೀರಾ, ಸಂಪೂರ್ಣವಾಗಿ ಅನುಗ್ರಹ ನಿಮಗಾಗತ್ತೆ. ಆಮೇಲೆ ಮನೋಗೆ ಟೆನ್ಷನ್ ಜಾಸ್ತಿ, ಓವರ್ ವೆಂಬಲಮ್ ಅಂದರೆ ಇನ್ನು ಕೆಲಸ ಸ್ಟ್ರೈನು ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ರಾತ್ರಿ ಹೊಸರು ಮೊಸರನ್ನ ಮನೆಯಲ್ಲಿರೋ ಮುನೀಶ್ವರನಿಗೆ, ಮನೆಯಲ್ಲಿರ್ತಕ್ಕಂಥ ಶನೇಶ್ವರನಿಗೆ, ಮನೆಯಲ್ಲಿರ್ತಕ್ಕಂಥ ಚೌಡೇಶ್ವರಿಗೆ ಮೊಸರನ್ನ ಸ್ವಲ್ಪ ನೈವೇದ್ಯ ಇಟ್ಟು ದಧಿ ಶಂಕುತುಷ ಆರಾಭಂ ಕ್ಷೀರೋದ್ಧಾರ ಸಮದ್ಭವಂ ಶಶಿನಾಂ ಸೋಮಂ ಶಂಭವಂ ಮೃಕಟಕ ಭೂಷಣಂ ಅಂತ ಹೇಳಿ ಅದನ್ನು ಸ್ವೀಕರಣೆ ಮಾಡೋದು. ಮೊಸರನ್ನು ತುಂಬ ವಿಶೇಷವಾಗಿ ತಿನ್ನಬೇಕು. ಅದಕ್ಕೆ ಏನೇನೋ ಹಾಕೊಂಬಿಡಿ, ಉಪ್ಪು ಗಿಪ್ಪು ಹಾಕ್ಬಿಡಿ, ಯಾವ ಕಾಲಕ್ಕೆ ಒಗ್ಗರಣೆ ಹಾಕೋಬಾರ್ದು. ಚಂದ್ರನಿಗೆ ಪರಿವರ್ತನೆ ಆಗಿರೋ ಗಂಗಾದೇವಿ ಸ್ಮರಣೆ ಮಾಡಿಕೊಂಡಾಗ ಕಟಕ ರಾಶಿಯವರು ಸ್ಮರಣೆ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಡ್ಯಂ ಗಂಗಾದೇವಿಂ ಭಜಾಮ್ಯಹಂ. ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ಳಿ ಕಟಕ ರಾಶಿಯವರು, ಅಮೃತವಾಗಿ ಆಗ್ತಕ್ಕಂಥ. ಮಕ್ಕಳ ಅಕಸ್ಮಾತ್ ಇಲ್ದಿರತಕ್ಕಂಥವ್ರು ಏನಾದರೂ ಇದ್ದರೆ ಅಬಾರ್ಷನ್ಸ್ ಆಗುತ್ತೆ, ಹುಷಾರು, ಜಾಗೃತಿಯಾಗಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಈಗ ತಾನೇ ಗರ್ಭಿಣಿ ಸ್ತ್ರೀಗಳಿದ್ದರೆ ಆ ಚಂದ್ರನ ಪರಿವರ್ತನೆ ಅವರಿಗೆ ನೀರಿನಿಂದ, ಶೀತದಿಂದ, ಮೂಗು, ತಾಯಿಂದರು ಚೆನ್ನಾಗಿ ಉಷ್ಣಾಂಶ ಪದಾರ್ಥ ತಿಂದರೆ ಅವ್ರ ಎದೆ ಹಾಲು ಕುಡಿಸ್ತಾ ಇರ್ತಕ್ಕಂಥ ಈ ಮಕ್ಕಳಿಗೆ ಉಷ್ಣಾಂಶದ ಸೇರಬೇಕು. ಮಕ್ಕಳಿಗೆ ಏನಂದರೆ ಹಂಗೆ ಮಾಡಬಾರ್ದು, ಸೌಖ್ಯವಾಗಿ ನೋಡ್ಕೋಬೇಕು ಕಟಕ ರಾಶಿಯವ್ರ ಪರಿವರ್ತನೆ.